ನಿಮ್ಮ ಊರು ಹೆಸರು ಎಲ್ಲ ಹೇಳ್ಬೋದಾ? ನನ್ನ ಹೆಸರು ಹೇಮಂತ್ ಅಂತ. ನಾನು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಿಂದ ಬಂದಿದ್ದೆ. ಅಪ್ಪ ಅಮ್ಮ ಏನು ಮಾಡ್ತಾರೆ? ಅಪ್ಪ ಫಾರ್ಮರು, ಅಮ್ಮ ಗೃಹಿಣಿ. ನೀವು ಮುಂದೆ ಫಾರ್ಮರ್ ಆಗದೇ ಈ ಕಡೆ ಬಂದ್ರಿ, ತಪಸ್ಸು ಹೇಗೆ ಗೊತ್ತಾಯ್ತು ನಿಮಗೆ? ಹಂಗೆ ಗೊತ್ತಾಗೋದಾಗ ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿತ್ತು, ಅಂದರೆ ಯಾವ ಥರ ಇದ್ದೀವಿ ಅಂತ ನಮ್ಮ ಟೀಚರ್ಸ್ ಎಲ್ಲ ಅರ್ಥ ಮಾಡ್ಕೊಂಡು. ನಾನು JNVಯಿಂದ ಬಂದಿರೋ ಸ್ಟೂಡೆಂಟು. ಆಗ ನಂಗೆ ಗೊತ್ತಿರೋ ನಮ್ಮ ಟೀಚರ್ಸೇ ನ್ಯೂಸ್ ಪೇಪರಲ್ಲಿ ಒಂದು ಆ್ಯಡ್ ಬಂದಿತ್ತು ತಪಸ್ ಬಗ್ಗೆ, ಇದು ಸಾಧನ ಪ್ರಕಲ್ಪಗಳ ಬಗ್ಗೆ ಮಾಹಿತಿ ಕೊಡೋಂಥ ಆ್ಯಡ್. ಅದನ್ನು ನನಗೆ ಫಾರ್ವರ್ಡ್ ಮಾಡಿದರು ಮನೇಲಿರುವಾಗ. 1ನೇ ಕ್ಲಾಸ್ ನಡೀತಾಯಿತ್ತು ಕೊರೋನಾದಲ್ಲಿ. ಆ ಮನೆಗೆ ಬಂದು ಸ್ಕೂಲಿಗೆ ಮತ್ತೆ ಹೋದಾದ್ಮೇಲೆ ಆ ಟೀಚರ್ಸ್ ಸಂಪೂರ್ಣ ಮಾಹಿತಿ ಕೊಟ್ಟರು. ಈ ಥರ ಇದೆ ಅಂತ ಹೇಳಿದಾಗ ಗೊತ್ತಾದಾಗ ನಾವು ಎಲ್ಲರೂ ಯೋಚನೆ ಮಾಡಿ ಎಷ್ಟೊಂದು ಜನನು ನಾವು ಒಬ್ಬರು ಇಬ್ಬರು ಅಂತ ಅಂದ್ಕೊಂಡಿದ್ದು ತಪಸ್ ಬರೀತಿರೋದು ಅಂತ. ಆಮೇಲೆ ಎಲ್ಲ ಇಡೀ ಸ್ಕೂಲೇ ನಮ್ಮ ಫುಲ್ಲು ಬ್ಯಾಚೇ ತಪಸ್ ಎಕ್ಸಾಮ್ ಬರೀತು. ತುಂಬ ಜನ ಸೆಲೆಕ್ಟ್ ಆಗಿ ಕೊನೆಗೆ 5 ಜನ ಕ್ಯಾಂಪಿಗೆ ಬಂದು ಮತ್ತು ಇಲ್ಲಿಗೆ ಸೆಲೆಕ್ಟ್ ಆಗಿದೆ. ನೀವು 3-4 ಹಂತ ಇದು ಮಾಡಿ ಇಲ್ಲಿ ಬಂದಿದ್ದೀರಾ. ಅದಕ್ಕೆ ಮನೆಯವ್ರ ಪ್ರತಿಕ್ರಿಯೆ ಹೇಗಿತ್ತು? ಅದಕ್ಕೆ ಏನು ಬೇಡ ಬಿಡು, ಫಸ್ಟ್ ರೌಂಡ್ ಎಕ್ಸಾಮ್ ಸೆಲೆಕ್ಟ್ ಆದಮೇಲೂ ಏನು ಬೇಡ, ಸಾಕು ಬಿಡು, ಇದೇ ಓದ್ತಿರೋದು ಸಾಕು, ಅಲ್ಲೇ JNVಲ್ಲೇ ಓದು ಸಾಕು ಅಂತ ಬಿಟ್ಬಿಟ್ಟಿದ್ರು. ಅದೇ ಸಮಯದಲ್ಲಿ ಅಮ್ಮಂಗೂ ಹುಷಾರಿರಲಿಲ್ಲ. ಆವಾಗ ಅಮ್ಮಂಗೆ ಹುಷಾರಿಲ್ಲದೆ ಹಾಸಿಗೆ ಮನೆಗೆ ಹಿಡಿದ್ರೆ ನಾನು ಬರುವಾಗ್ಲೂ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ಅದು 2ನೇ ಸತಿ ಬರುವಾಗ ಬೇರೆ ಪೇರೆಂಟ್ಸ್ ಜೊತೆ ಬಂದಾಗ ಆಕ್ಸಿಡೆಂಟ್ ಆಯಿತು. ಅದೆಲ್ಲ ನೋಡಿ ಬೇಡ ಸುಮ್ಮನೆ ಇದ್ಬಿಡು ಅಂತ ಹೇಳಿದ್ರು. ಫಸ್ಟ್ 2nd ರೌಂಡು ಆಯಿತು, ಆಮೇಲೆ ಮನೆ ಭೇಟಿಯೂ ಆಯಿತು. ಆ 4ನೇ ರೌಂಡಲ್ಲೂ ಮತ್ತೆ ಇಲ್ಲಿಗೆ ಕರ್ಕೊಂಬರ್ಬೇಕು ಅಂತ ಹೇಳಿದಾಗ ಬೇಡ ಸುಮ್ಮನೆ ಎಂತಕ್ಕೆ, ಸುಮ್ಮನೆ ಓಡಾಟದೇ ಆಯ್ತಿದೆ ಬರೀ ಅಂತ ಹೇಳಿದ್ರು. ಈಗ ನಮ್ಮ ಅಮ್ಮನ ಈಗಲೇ ಸಂಕಲ್ಪದಲ್ಲಿ ಕೂತ್ಕೊಂಡಿರುವಾಗಲೇ ಹೇಳ್ತಾರೆ, ಅಕಸ್ಮಾತ್ ಅವತ್ತಿನ ನಾನು ಬಿಟ್ಟುಬಿಟ್ಟಿದ್ದಿದ್ರೆ ನಾವು ಇಂಥ ಅವಕಾಶ ಬಿಟ್ಕೊತಿದ್ದೋ, ಇನ್ನಂಥ ಜೀವನನೇ ಬೇರೆ ದಿಕ್ಕಲ್ಲೇ ಹೋಗ್ತಿತ್ತೇನೋ, ಇಂಥ ಒಳ್ಳೆ ಕೋರ್ಸ್ ಮಿಸ್ ಮಾಡ್ಕೊತಿದ್ದೋ ಅಂತಲೇ ಹೇಳ್ತಾರೆ. IITನೇ ಓದಬೇಕು ಅನ್ನೋದೇನಾದ್ರು ಕನಸು ಇತ್ತಾ? ಈಗೂ ಇದೆಯಾ? ಅದೇ 10th ಅಂದರೆ ಫ್ರೆಂಡ್ಸ್ ಜೊತೆಲ್ಲ ಮಾತಾಡುವಾಗ ಅಂದರೆ IIT ಬಗ್ಗೆನೂ ಮಾತು ಬಂತು. ಮುಂದಕ್ಕೆ ಏನು ತೊಗೊಬೇಕು, ಯಾವ ಕೋರ್ಸ್ ತೊಗೊಬೇಕು. ನನ್ನ ಟೀಚರ್ಸೂ ಕಂಟಿನ್ಯೂಸ್ ಕರಿಯರ್ ಗೈಡೆನ್ಸ್ ಅಂತ ಕ್ಲಾಸು ಆ ಥರ ಎಲ್ಲ ಕಡೆಯಿಂದನೂ ಸಪೋರ್ಟ್ ಕೊಡ್ತಾಯಿದ್ರು ನಮ್ಮ ಸ್ಕೂಲಲ್ಲಿ. ಆಗ ನಮ್ಮ ಫ್ರೆಂಡ್ಸಲ್ಲಿ ಮಾತಾಡೋ IIT ಇದೆ. ಅದು ಫಸ್ಟ್ ನನಗೆ ಕನಸಿದ್ದು PCMB ತೊಗೊಬೇಕು, ನೀಟ್ ಮಾಡಬೇಕು ಅಂತ ಒಂಥರ ಕನಸು, ಆ ಥರ ಹುಚ್ಚ ಥರನೇ ಆ ಥರನೇ ಡಾಕ್ಟರ್ ಆಗಬೇಕು ಆ ಥರ ಎಲ್ಲ ಹೆಸರು ಅನಿಸ್ತಾಯಿತ್ತು. ಆವಾಗ ಒಂದು ನಿಮಿಷ ಅಂದರೆ ಡಾಕ್ಟರ್ ಮಾಡಬೇಕು ಅಂದರೆ ಇದು ಸಣ್ಣದ ಮುಗಿಸ್ಬಿಡ್ತೀನಿ, 4 ವರ್ಷದಲ್ಲೇ MBBS ಮುಗಿಸ್ರೆ ಡಾಕ್ಟರ್ ಆಗಬೇಕು ಅಂತ ಅದಲ್ಲ. ಅದು ನಾನು ಎಕನಾಮಿಕ್ ಬ್ಯಾಕ್ಗ್ರೌಂಡ್ನ ಮೊದಲು ಸುಧಾರಿಸ್ಕೊಂಡ್ರೆ ಮುಂದಕ್ಕೆ ಬೇರೆ ಥರನೂ ದಾರಿ ಇದೆ, ಬೇರೆ ಥರಲ್ಲೂ ಸಾಧನೆ ಮಾಡ್ಬೋದು. ಇದರಲ್ಲಿ ಏನು ಕಲ್ಸ್ಕೊಂಡು ಅದರಿಂದ ಚೆನ್ನಾಗಿ ಮಾಡ್ಬೋದು ಅಂತ ಗೊತ್ತಾದಾಗ IIT ಒಳ್ಳೆ ಆಪ್ಷನ್ ಅಂತ ಗೊತ್ತಾಯಿತು. ಅದ್ರ ಜೊತೆಗೆ ತಪಸ್ಸಲ್ಲಿ ಈ ಥರದೊಂದು ಸಿಗ್ತಿದೆ, ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಗೊತ್ತಾದಾಗ ಮನಸ್ಪೂರ್ವಕನೇ ಸಾಧಿಸಬೇಕು ಅಂತಲೇ ಬಂದಿದ್ದೆ. ಇಲ್ಲಿ ತುಂಬ ಶಿಸ್ತಲ್ಲಿ 2 ವರ್ಷ ಕಳೆದ್ರಿ, ಇಲ್ಲಿ ಸಾಕಷ್ಟು ಕಲ್ತಿದ್ದೀರಾ ಅಂತ ಒಂದಿದನ್ನು. IIT ಹೋದ್ಮೇಲೂ ಸಾಕಷ್ಟು ಅಪಾರ್ಚುನಿಟಿ ಇದೆ, ಇಲ್ಲ ಅಂತಲ್ಲ. ಅದನ್ನು ನೀವು ಹೇಗೆ ಬಳಸ್ಕೋತೀರ? ಈಗ ಜೀವನ ಒಂದು ಮನುಷ್ಯನ ಜೀವನ ನಡೀತದೆ ಅಂದರೆ ಅವನ ಸಂಸ್ಕೃತಿ ಮೇಲೆ ಅಂತಲೇ ನಡೆಯೋದ್ರ ಮೇಲೆ. ಜನ ಜೀವನ ಹೇಗೆ ನಡೀತದೆ ಒಂದು ದೇಶ ಅಂದರೆ ಜಡ್ಜ್ ಮಾಡೋದೇ ಅಲ್ಲಿನ ಸಂಸ್ಕೃತಿ ಕಲ್ಚರ್ ಮೇಲೆ. ನಮ್ಮ ಭಾರತ ಅಂತೂ ಅದರಲ್ಲಿ ಮೇಲ್ಗೈ. ಅಂಥದ್ರಲ್ಲಿ ಅದನ್ನು ನಮಗೇನು ಸಂಸ್ಕೃತಿ ಇಲ್ದಲೇ ಬೆಳೆದಿದ್ದೀವಿ ಅಂತ ಏನೂ ಇಲ್ಲ. ಆದರೆ ನಮ್ಮ ಬೇರೆ ಥರ ಸಂಸ್ಕೃತಿ ಅಂದರೆ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಸರಿಯಾದ ರೀತಿಯಲ್ಲಿ ಮುನ್ನಡೆಸಿದ್ರೆ ಒಂದು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೋದು. ಮತ್ತು ಅದನ್ನು ಬೆಟ್ರೆ ಎಲ್ಲದೂ ಚೆನ್ನಾಗೇ ಇರುತ್ತೆ. ಅದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡೋಗೋಂಥದ್ದು ನಾವು ಮಾಡ್ಬೋದು. ಮತ್ತು IITಗಳಲ್ಲಿ ಅದು ಎಷ್ಟೊಂದು ಅವಕಾಶಗಳು ಸಿಗ್ತವೆ. ಅದನ್ನು ಅದೇ ರೀತಿ ಈ ಸಂಸ್ಕೃತಿ ಈ ಕಲ್ಚರು ಅದನ್ನು ಟಚ್ ಕೊಟ್ಟರೆ ಅದಕ್ಕೆ ಅದು ಇನ್ನೂ ಉನ್ನತವಾಗುತ್ತೆ, ಅದರಿಂದ ಇನ್ನೂ ಹೆಚ್ಚು ಫಲ ಸಿಗುತ್ತೆ ಅಂತ ನಾನು ಅಂದ್ಕೊಂಡು. ತರಬೇತಿ ಏನಾದ್ರು ಟ್ರೈನಿಂಗ್ ಕೊಡ್ತಾ ಇದ್ರಲ್ವ, ಅದು ತುಂಬ ಕಠಿಣ ಅನ್ನಿಸ್ತಿತ್ತು. ಆ ದಿನಚರಿ ಎಲ್ಲ ಹೇಗಿದ್ದಿತ್ತು, ಅದನ್ನು ಹೇಗೆ ಸ್ವೀಕರಿಸಿದ್ರಿ ನೀವು? ಕಠಿಣ ಅಂತೂ ಅನ್ಸೋದಂತೂ ನಿಜ. ಯಾಕಂದರೆ ಈಗ 10th ಓದಿದ್ದು ಒಂಥರ, ಆದರೆ ಮುಂದಕ್ಕೆ ಈಗ ಅಲ್ಲಿ ಬರೀ 10th ಒಂದೇ ಒಂದು ಎಕ್ಸಾಮ್ ಬಿಡ್ತೀನಿ ಆಯಿತು, ಒಳ್ಳೆ ಪರ್ಸೆಂಟೇಜ್ ಬಂತು ಅಷ್ಟು ಕೈ ಬಿಡೋಂಥದ್ದಲ್ಲ. ಇದು ಬರೀತೀನಿ ಅಂದರೆ JEE ಪ್ರಿಪೇರ್ ಆಯ್ತು, JEE ಬರೀಬೇಕು, ಅಡ್ವಾನ್ಸ್ ಬರೀಬೇಕು, CET ಬರೀಬೇಕು, ಬೋರ್ಡ್ಸ್ ಬರೀಬೇಕು. ಅದ್ರ ಜೊತೆಗೆ ಈ ಸಂಸ್ಥೆಗೆ ಬಂದಾದಮೇಲೆ ಈ ಸಂಸ್ಥೆಯನ್ನು ನಾನು ಒಪ್ಕೊಬೇಕು. ಈ ಸಂಸ್ಥೆಯಲ್ಲಿ ಏನೇನಿದೆ ಎಲ್ಲನೂ ಸ್ವೀಕರಿಸ್ಬೇಕು. ನಾನು ಅದನ್ನು ಸ್ವೀಕರಿಸಿದೆ ಮಾತ್ರ ಇಲ್ಲಿ ಜೀವನ ಮಾಡೋಕ್ಕಾಗೋದು. ಅಂದಾಗ ಸಡನ್ನಾಗಿ ಬಂದಿದ್ದ ತಕ್ಷಣ ಸ್ವೀಕರಿಸೋಕ್ಕೆ ಹಿಂದೆ ಮುಂದೆ ಆಗ್ತು, ಮತ್ತು ತಪ್ಪಿಸ್ಕೊಳ್ಳೋವಂಥದ್ದು, ಅದು ಹಿಂದೆ ಮುಂದೆ ಮಾಡ್ಕೊಳ್ಳೋಣ ಆ ಥರ ಎಲ್ಲ ಅನಿಸೋದು ನಿಜ. ಆದರೆ ಇದರಿಂದ ಸರಿಯಾದ ಅರ್ಥ ಗೊತ್ತಾದಾಗ, ಇದು ಎಂತಕ್ಕಿದೆ ಅಂತ ಗೊತ್ತಾದಾಗ ಸ್ವೀಕರಿಸಬೇಕು, ಮನಸ್ಪೂರ್ವಕ ಸ್ವೀಕರಿಸಿ ಮುಂದುವರೆದಿದ್ದೀನಿ ಅಂತ. ದಿನಚರಿ ಕಠಿಣ ಅನ್ನಿಸ್ತಿತ್ತು. ದಿನಚರಿ ಹೇಗಿತ್ತು? ಮೊದಲನೇ 2 ತಿಂಗಳಂತೂ ನಿಜವಾಗ್ಲೂ ಕಠಿಣವಾಗಿ ಅನಿಸ್ತಿತ್ತು. ಆದರೆ ನಾನು ನಾರ್ಮಲ್ಗಿನ್ನ ಇಲ್ಲಿಗೆ ಬಂದಿದ್ದ ತಕ್ಷಣ ಕಠಿಣನೇ. ಅಲ್ಲಿಗೆ ಕೂತ್ಕೊಂಡು ಅದರ ಪ್ರಸ್ಪೆಕ್ಟಿವ್ ಆಗಿ ಯೋಚನೆ ಮಾಡಿದಾಗ ಅದು ಈಸಿನೇ ಆಗ್ತು, ಮತ್ತು ಬೇಕಾಗೋದು ಅಂತ ಅದರ ಅವಶ್ಯಕತೆ, ಅದರ ಅರ್ಥ ಎಲ್ಲ ಗೊತ್ತಾಗ್ತು. ರಾಷ್ಟ್ರೋತ್ಥಾನ ತಪಸ್ಸಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಈಗ ವ್ಯವಸ್ಥೆ ಅಂದರೆ ಅವರು ಯಾವುದಕ್ಕೂ ನಮಗೆ ಕಮ್ಮಿ ಮಾಡಿಲ್ಲ. ಯಾವ ತಮ್ಮ ಏನೇನು ಕೊಡಬೇಕು ಅಂತ ನಮ್ಗೆ ಕರ್ಕೊಂಬಂದರು ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ, ಯಾವುದರಲ್ಲೂ ಕಮ್ಮಿ ಮಾಡಿಲ್ಲ. ಈಗ ಒಂದು ಶಿಕ್ಷಣ ಅಂದಿದ ತಕ್ಷಣ 2 ಥರನೂ ಬರುತ್ತೆ. ಅಂದರೆ
ಒಂದು ಸಂಸ್ಕೃತಿ ಒಂದು ಮನುಷ್ಯನ್ನೇ ಈಗ ಎಷ್ಟು ಏನು ಮಾಡ್ತಪ್ಪ ತಪಸ್ಗೆ ಹೋಗಿ ಅಂತ ಹೇಳಿದ್ರೆ ನನಗೆ IIT JEE ಮಾರ್ಕ್ಸ್ ಕಾರ್ಡಲ್ಲಿ ತೋರಿಸ್ಬೋದು, ಸ್ಕೋರ್ ಕಾರ್ಡ್ ತೋರಿಸ್ತೀನಿ ನಾನು, ಇದೆಲ್ಲ ನಂಗೆ ಸಾಧನೆ ಆಯಿತು ಅಂತ ಹೇಳ್ಬಿಟ್ಟು. ಇನ್ನೇನು ಬೇರೆದೇನು ಕಲ್ತಿ ಅಂದರೆ ನನ್ನ ಜೊತೆ ಬಾ ಅಂತ ಹೇಳ್ಬೇಕು. ಅಂದರೆ ನಾನು ಹೆಂಗೆ ಜೀವನ ಮಾಡ್ತೀನಿ, ನನ್ನ ಸಂಸ್ಕೃತಿ ಏನು ಕಲ್ತಿದ್ದೀನಿ, ನಾನು ಯಾಕೆ ಜೀವನ ಮಾಡ್ತೀನಿ ಅಂತ ಬಾ, ನನ್ನ ಜೊತೆ ನೋಡು, ಅವಾಗ ಗೊತ್ತಾಗುತ್ತೆ ನಿನಗೆ ಏನು ಕಲ್ತಿದ್ದೀನಿ ಅಂತ ಹೇಳ್ಬೋದು. ಆ ರೀತಿ ಎರಡು ಥರನೂ ಅಂತ ಹೇಳಿದಾಗ ಅದು ನಾನು ಆ ಸಂಸ್ಕೃತಿಯೊಳಗೆ ಬೇರೆಯನ್ನ ಜಡ್ಜ್ ಮಾಡೋಂಥದ್ದಿಲ್ಲ. ಇದು ನಾನು ಹೇಳ್ಬಿಡೋಕ್ಕಾಗಲ್ಲ. ಓಕೆ 10 ಅಂತ ಹೇಳಿದ ತಕ್ಷಣ ಅದನ್ನು ನಾನು ಅಲ್ಲೇ ಸೀಮಿತ ಮಾಡ್ಬಿಟ್ಟಂಗೆ ಆಗ್ಬಿಡುತ್ತೆ. ಅವ್ರು ಯಾವತ್ತೂ ನಾನು ಸೀಮಿತ ಮಾಡಿಲ್ಲ. ನಾನು ನೀನು ಎಲ್ಲಿವರೆಗೂ ನಿಲ್ಲೇಬೇಡ, ಮುಂದೋಗು ಅಂತ ನಾನು ಯಾವಾಗ ಬೆಂತಟ್ಟಿ ಕಳಿಸ್ತಿದ್ದಾರೆ ಅವ್ರು ನಾನು ಅಲ್ಲಿ ಸೀಮಿತ ಮಾಡಿಬಿಟ್ರೆ ಅವರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಮುಂದೆ ಬರೋರಿಗೆ ಯಾವ ರೀತಿ ಸಲಹೆ ಕೊಡ್ತೀನಿ? ಈ ವ್ಯವಸ್ಥೆ ಅಂತ ಹೇಳಿದ್ರೆ ಅವ್ರು ಏನು ಸುಮ್ಮನೆ ಏನೋ ಒಂದು ರೂಲ್ಸ್ ತರ್ತಾರೆ, ಅದು ಏನೋ ಒಂದು ಹೇಳ್ತಾರೆ, ಈ ಥರ ಮಾಡಬೇಕು ಅಂತ ಹೇಳ್ತಾರೆ, ಸುಮ್ಮನೆ ಅಂತ ಹೇಳಿಲ್ಲ. ಯಾಕಂದರೆ 1-2 ಜನ ಕೂತ್ಕೊಂಡು ಮಾಡಿರೋಂಥ ಕೆಲಸ ಅಲ್ಲ, ಒಂದು ತಂಡ ಕೂತ್ಕೊಂಡು ಈ ಥರ ಒಂದು ಏನೋ ಮಾಡಬೇಕು ಅಂತ ಮಾಡಿರೋದು. ಅದಕ್ಕೆ ಏನೋ ಒಂದು ಅರ್ಥ ಇಟ್ಕೊಂಡೇ ಮಾಡಿರ್ತಾರೆ. ಅದನ್ನು ನೀನು ಇಲ್ಲಿಗೆ ಬರ್ತೀಯ ಅಂದರೆ ಸ್ವೀಕರಿಸೇ ಬರಬೇಕು. ನೀನು ಇಲ್ಲಿ ಕಂಜೂಸ್ತನ ಮಾಡೋಂಗಿಲ್ಲ. ಇದು ಏನಕ್ಕೆ ನನಗೆ ಬೇಕಾಗಿರೋದು ಮಾತ್ರ ತೊಗೋತೀನಿ, ಬೇಡದಿರೋದು ಬಿಟ್ಬಿಡ್ತೀನಿ ಅಂತ ಇಲ್ಲ. ಅದೇನೋ ಬೇಕು ಅಂತಲೇ ಎಲ್ಲನೂ ಮಾಡಿಟ್ಟಿದ್ದಾರೆ ಅಂದರೆ ನೀನು ಎಲ್ಲನೂ ಸ್ವೀಕರಿಸಬೇಕು, ಎಲ್ಲದೂ ಮುನ್ನಡಿಬೇಕು ಅಂತ ಹೇಳ್ತೀನಿ. ನಮಸ್ತೆ. ನಿಮ್ಮ ಹೆಸರು, ಏನು ಮಾಡ್ಕೊಂಡಿದ್ದೀರಾ? ನನ್ನ ಹೆಸರು ಹೇಮಲತಾ. ಹಸು ಮೇಕೆ ಮನೇಲಿ ಸಾಕ್ಕೊಂಡು ಮನೇಲಿ ಇರ್ತೀವಿ, ಮನೆ ಕೆಲಸ ಮಾಡಿ. ಮಗ ನಿಮ್ಮ ಇದನ್ನೆಲ್ಲ ಬಿಟ್ಟು ಈಗ IITಗೆ ಬರ್ತೀನಿ, ಮುಂದೆ ಹೋಗ್ತೀನಿ ಅಂತ ಹೇಳ್ತಾನೆ. ನಿಮಗೆ ಏನಾದ್ರು ಹಿಂಜರ್ತ ಅನಿಸ್ತಾ ಇದೆಯಾ? ಏನಿಲ್ಲ, ಖುಷಿಯಾಗಿ. ಇಲ್ಲಿ ತಪಸ್ಸಿಗೆ ಬರುವಾಗ ಗೊತ್ತಿರಲಿಲ್ಲ, ತಪಸ್ಸು ಇದೆ ಅಂತಲೂ ಗೊತ್ತಿರಲಿಲ್ಲ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಾನೆ ಅಷ್ಟು ಮಾತ್ರ ಗೊತ್ತಿತ್ತು. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ರುಕ್ಮಿಣಿ ಮೇಡಮ್, ಶಿವರಾಜ್ ಸರ್ ಮತ್ತು ಪ್ರತಿ ತಿಂಗಳಲ್ಲೂ ಮೀಟಿಂಗಲ್ಲೆಲ್ಲ ಹೇಳಿದ ಮೇಲೆ ನಮಗೆ IIT ಐತೆ, JEE ಈ ಥರ ಎಲ್ಲ ಐತೆ ಅನ್ನೋದು ಗೊತ್ತಾಯಿತು. ಮೊದಲು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಫೀಸ್ ಕಟ್ಟುವುದಷ್ಟು ಶಕ್ತಿ ಇರಲಿಲ್ಲ. ಇಲ್ಲಿ 2 ವರ್ಷ ಪಾಠ ಹೇಳ್ಕೊಡ್ತಾರೆ, ಅಷ್ಟು ಮಾತ್ರ ಗೊತ್ತಿತ್ತು ಅಷ್ಟೇ. ಈಗ ಒಂದು ವೇಳೆ ಅವನಿಗೆ ಇಲ್ಲಿ ಸಿಗಲಿಲ್ಲ ತಪಸ್ಸಿನಲ್ಲಿ ಅಂದರೆ ಮತ್ತೆ ಯಾವ್ದಾದ್ರು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀರಾ ಅವನು ಹೆಚ್ಚಿನ ಕಲಿಕೆಗೆ? ನವೋದಯದಲ್ಲಿ ಓದ್ತಿದ್ದ ಅವನು, JNV ಅಲ್ಲಿದ್ದ. ಅಲ್ಲೇ ಓದಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಅಲ್ಲಿಂದ ಅಲ್ಲಿರಲಿಲ್ಲ, ಫಸ್ಟ್ನೇ ವರ್ಷ ಅಲ್ಲಿ ಇನ್ನೂ ಕಾಲೇಜ್ ಸ್ಟಾರ್ಟ್ ಮಾಡಿರಲಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಸರ್ಗೆ ಹೇಳಿದ್ವಿ ಹುಡುಕೊಡೋಕ್ಕೆ. ಅಷ್ಟರಲ್ಲಿ ತಪಸ್ಸಿಂದ ಆದಮೇಲೆ ಇಲ್ಲಿಗೆ ಸೇರಿಸಿದ್ರು. ನಿಮಗೆ ಇಲ್ಲಿ ಒಳ್ಳೆ ಶಿಕ್ಷಣ ಸಿಕ್ಕಿದೆ, ಅವನಿಗೆ ಅನ್ನೋ ಅಭಿಪ್ರಾಯ ಇದೆಯಾ ನಿಮಗೆ? ಇದೆ, 100ಕ್ಕೆ 100 ಇದೆ. ಅವನು ಮಾತುಕತೆ, ಅವನ ವರ್ತನೆಯಲ್ಲಿ ಏನಾದ್ರು ಬದಲಾವಣೆ ನೋಡ್ತಾ ಇದ್ದೀರಾ? ಹೌದು, ಬದಲಾವಣೆ ಆಗಿದೆ. ದೊಡ್ಡವ್ರಿಗೆ ಎಲ್ಲ ಗೌರವ ಕೊಡೋದು, ಆಮೇಲೆ ಪೂಜೆ ಪುನಸ್ಕಾರ ಪ್ರತಿಯೊಂದರಲ್ಲೂ ಬದಲಾವಣೆ. ಅವನ ಜೀವನದಲ್ಲೇ ಇಲ್ಲಿಗೆ ಬಂದಮೇಲೆ ಅಲ್ಲಿವಾಗಿಂದ ಇವಾಗ ತುಂಬ ಬದಲಾವಣೆ. ಅವನಿಗೆ ಮುಂದೆ ಹೋಗ್ತೀನಿ ಅಂತ ಹೊರಟು ನಿಂತ್ಬಿಟ್ಟಿದ್ದಾನೆ ಅರ್ಧ. ನಿಮ್ಗೇನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾಯಿದೆ.